ಮೇಡಮ್ ಏನು ಹೇಳ್ತೀರಾ ಮೇಡಮ್? ಲೀಗಲ್ ಆಗಿ ಎನ್ಕ್ವೈರಿ ನಡೀತಾ ಇದೆ. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಹುಡುಗಿನ ರಕ್ಷಣೆ ಮಾಡೋಕ್ಕೆ ಅಂತ ನಾನು ಕರ್ಕೊಬಂದಿದ್ದು. ಸ್ಟಿಲ್ ಅವಳು ಸೇಫ್ ಆಗಿದ್ದಾಳೆ, ಆರಾಮಾಗಿದ್ದಾಳೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಒಂದಷ್ಟು ಪ್ರಕರಣಗಳ ಮೂಲಕ ಜನರಿಗೆ ಜಾಗೃತಿ ಮೂಡುತ್ತೆ, ಜನ ಎಚ್ಚೆತ್ತುಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಹಿಂದೆ ಹುಲಿ ಉಗುರಿನ ಪ್ರಕರಣ ಮುನ್ನೆಲೆಗೆ ಬಂದಾಗ ವರ್ತೂರು ಸಂತೋಷ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಹುಲಿ ಉಗುರು ತಂದಿಟ್ಕೊಂಡ್ರೆ ಏನು ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ, ಹುಲಿ ಉಗುರು ತಂದಿಟ್ಕೊಳ್ಳೋದು ತಪ್ಪು ಎನ್ನುವಂಥ ಸಂಗತಿ ಜನರಿಗೆ ಗೊತ್ತಾಗಿತ್ತು. ಇದೀಗ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗ್ತಿದ್ದ ಹಾಗೆ ದತ್ತು ತೆಗೆದುಕೊಳ್ಳುವಂಥ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಜನ ಕಾನೂನು ಪ್ರಕ್ರಿಯೆಯನ್ನು ತಿಳ್ಕೊಳ್ಳೋಕೆ ಶುರು ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಜನರ ಅರಿವಿಗೆ ಬಂದಿದೆ. ಕಾನೂನಿನ ಬಗ್ಗೆ ಸರಿಯಾದಂಥ ಅರಿವನ್ನು ತಿಳ್ಕೊಳ್ಳೋಕೆ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಸೋನು ಶ್ರೀನಿವಾಸ್ ಗೌಡಗೆ ಯಾಕೆ ಈ ಪರಿಯಾಗಿ ಕಾನೂನು ಸಂಕಷ್ಟ ಎದುರಾಯಿತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಸಾಧಾರಣವಾಗಿ ಈ ರೀತಿಯಾಗಿ ಮಕ್ಕಳನ್ನ ಕರ್ಕೊಂಡು ಬಂದಾಗ ಜನರಿಗೆ ಯಾವ ಉದ್ದೇಶ ಇರುತ್ತೆ ಅಂದರೆ, ಆ ಮಕ್ಕಳಿಗೆ ಒಂದು ಅದ್ಭುತವಾದಂಥ ಭವಿಷ್ಯವನ್ನು ಕಟ್ಕೊಡ್ಬೇಕು, ನಮ್ಮ ಮಕ್ಕಳೇ ಎನ್ನುವ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಬೇಕು, ಅವರಿಗೆ ಅವ್ರದ್ದೇ ಆದಂಥ ಒಂದು ಜೀವನವನ್ನು ರೂಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ. ಆದರೆ ಇಲ್ಲಿ ಸೋನು ಶ್ರೀನಿವಾಸ್ ಗೌಡ ವಿಚಾರದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಗೊತ್ತಾದಂಥ ಸಂಗತಿ ಅಂದರೆ, ಆ ಮಗುವಿನ ಭವಿಷ್ಯ ಕಟ್ಟಿಕೊಡುವಂಥ ಉದ್ದೇಶಕ್ಕಿಂತ ತನ್ನ ಸ್ವಾರ್ಥ, ತನ್ನ ಲಾಭ, ಪ್ರಚಾರದ ಹುಚ್ಚೆ ಎದ್ದು ಕಾಣಿಸ್ತಿದೆ ಅನ್ನೋದು. ಸಾಧಾರಣವಾಗಿ ಇಂತಹ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ, ಈ ಸೋನು ಶ್ರೀನಿವಾಸ್ ಗೌಡ ಉದಾಹರಣೆಯನ್ನೇ ಕೊಡೋದಾದರೆ, ಆ 8 ವರ್ಷದ ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಸೋನು ಶ್ರೀನಿವಾಸ್ ಗೌಡ ಈಗೇನೋ ಆ ಮಗುವಿಗೆ ಒಂದೊಳ್ಳೆ ಐಷಾರಾಮಿ ಬದುಕನ್ನು ಕಟ್ಕೊಡ್ತಾ ಇರಬಹುದು, ಆ ಮಗುವಿಗೆ ನಿರಂತರವಾಗಿ ಪ್ರಚಾರ ನೀಡುವಂಥ ಕೆಲಸ ಅಥವಾ ವಿಡಿಯೋ ಮಾಡುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಮಾಡ್ತಿದ್ದಾರೆ. ಈಗ ಆ ಮಗುವಿನ ಕಾರಣಕ್ಕಾಗಿ ಜನ ವಿಡಿಯೋ ನೋಡ್ತಿದ್ದಾರೆ, ಆ ವಿಡಿಯೋಸ್ಗಳು ವೈರಲ್ ಆಗ್ತಿದೆ. ಅದರಿಂದ ಸೋನು ಶ್ರೀನಿವಾಸ್ ಗೌಡಗೆ ಚೆನ್ನಾಗಿ ಲಾಭ ಬರ್ತಾ ಇದೆ, ಪ್ರಚಾರವೂ ಸಿಗ್ತಾ ಇದೆ. ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ದಂಥ ಸೋನು ಶ್ರೀನಿವಾಸ್ ಗೌಡ ಇದೀಗ ಪಾಸಿಟಿವ್ ಆಗಿ ಟ್ರೋಲ್ ಆಗೋದಕ್ಕೆ ಶುರುವಾಗಿದ್ದಾರೆ. ಆದರೆ ಮುಂದೊಂದು ದಿನ ಏನಾಗಬಹುದು, ಆ ಮಗುವಿನ ಜನಪ್ರಿಯತೆ ಕಡಿಮೆ ಆಗಬಹುದು. ಮತ್ತೆ 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 ಆ ಮಗುವಿನ ಮುಖ ನೋಡಿ ಜನರಿಗೂ ಬೋರ್ ಆಗಿ ಆ ವಿಡಿಯೋಸ್ಗಳನ್ನು ಜನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಬೋದು. ಬರ್ತಾ ಬರ್ತಾ ಆ ಮಗುವಿನಿಂದ ಆಗ್ತಿದ್ದಂಥ ಲಾಭ ಸೋನು ಶ್ರೀನಿವಾಸ್ ಗೌಡಗೆ ಕಡಿಮೆ ಆಗಬಹುದು. ಹೀಗಿರುವಂಥ ಸಂದರ್ಭದಲ್ಲಿ ಸೋನು ಶ್ರೀನಿವಾಸ್ ಗೌಡ ಆ ಮಗುವಿನ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು. ಈಗೇನೋ ಆ ಮಗುವಿಗೆ ಅದ್ಭುತವಾದಂಥ ಲೈಫನ್ನು ಕೊಡ್ತಿದ್ದಾರೆ, ಆದರೆ ಮುಂದೇನು, ಆ ಮಗುವಿನಿಂದ ತನಗೇನೂ ಲಾಭ ಇಲ್ಲ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಮಗುವನ್ನು ಬೀದಿಗೆ ಬಿಡಬಹುದು, ಅಥವಾ ಆ ಮಗುವನ್ನು ಯಾವುದೇ ರೀತಿಯಲ್ಲೂ ಕೂಡ ಜವಾಬ್ದಾರಿ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ತೋರುವಂಥ ಸಾಧ್ಯತೆ ಇರುತ್ತೆ. ಇದೇ ಇದೀಗ ಸೋನು ಶ್ರೀನಿವಾಸ್ ಗೌಡ ಕಾನೂನು ಸಂಕಷ್ಟವನ್ನು ಎದುರಿಸೋಕೆ ಕಾರಣ. ಸಾಧಾರಣವಾಗಿ ಕಾನೂನು ಪ್ರಮುಖವಾಗಿ ಹೇಳುವಂಥ ಸಂಗತಿ ಅಂದರೆ, ಆ ಮಗುವಿಗೂ ಹಾಗೆ ಮಗುವನ್ನು ದತ್ತು ತೆಗೆದುಕೊಳ್ಳುವಂಥವ್ರಿಗೆ 25 ವರ್ಷ ವ್ಯತ್ಯಾಸ ಇರಬೇಕು ಅಂತ. ಒಂದು ಮದುವೆ ಆಗಿರಬೇಕು ಎನ್ನುವ ಕಾರಣಕ್ಕಾಗಿ, ಮತ್ತೊಂದು ಅವರಿಗೆ ಜವಾಬ್ದಾರಿ ಬಂದಿರುತ್ತೆ ಎನ್ನುವ ಕಾರಣಕ್ಕಾಗಿ, ಮತ್ತೊಂದು ಏನಂದ್ರೆ ಪ್ರಬುದ್ಧತೆ ಬಂದಿರುತ್ತೆ ಎನ್ನುವ ಕಾರಣಕ್ಕಾಗಿ. ಆದರೆ ಇಲ್ಲಿ ಸೋನು ಶ್ರೀನಿವಾಸ್ ಗೌಡಗೆ ಬರೀ 23ರಿಂದ 24 ವಯಸ್ಸಿನ ಆಸುಪಾಸು. ಹೀಗಿರುವಾಗ ಆ ಮಗುವಿನ ಮೇಲೆ ಬರ್ತಾ ಬರ್ತಾ ಆಸಕ್ತಿ ಕಡಿಮೆ ಆಗಬಹುದು, ಆಗ ಸಮಸ್ಯೆ ಎದುರಾಗಬಹುದು ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ. ಈಗ ವಿಚಾರಕ್ಕೆ ಬರೋಣ, ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬ್ಯಾಡ್ರಹಳ್ಳಿ ಪೊಲೀಸರು ಸೋನು ಗೌಡ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ವಿಚಾರಣೆ ನಡೆಸಿ ಅದಾದ ಬಳಿಕ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಅಂತ ಹೇಳಿ ತೋರಿಸಿದ್ರು. ಅಂತಿಮವಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಕೋರ್ಟ್ ಇದೀಗ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಯಾಕೆ 4 ದಿನ ಅಂದರೆ, ಪೊಲೀಸರು ಇದೀಗ ಸೋನು ಶ್ರೀನಿವಾಸ್ ಗೌಡ ಅಪಾರ್ಟ್ಮೆಂಟ್ಗೂ ಮತ್ತೊಮ್ಮೆ ಭೇಟಿ ಕೊಡಬೇಕಾಗತ್ತೆ. ಜೊತೆಗೆ ಆ ಮಗುವಿನ ಕರ್ಕೊಂಡು ಬಂದ್ರಲ್ಲ ರಾಯಚೂರು, ಅಲ್ಲಿಗೂ ಹೋಗಬೇಕಾಗತ್ತೆ. ತಂದೆ ತಾಯಿಯನ್ನು ಮಾತಾಡಿಸ್ಬೇಕಾಗತ್ತೆ. ಜೊತೆಗೆ ಮಗುವಿಗೆ ಸಂಬಂಧಪಟ್ಟವರ ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಬೇಕಾಗತ್ತೆ. ಯಾವ ರೀತಿಯಾಗಿ ಮಗುವನ್ನು ಕರ್ಕೊಂಡು ಬಂದರು, ನಿಜವಾದಂಥ ಇಂಟೆನ್ಷನ್ ಏನಿತ್ತು, ಅಥವಾ ಮಗುವಿನ ತಂದೆ ತಾಯಿಗೆ ಹಣವನ್ನು ಕೊಟ್ಟು ಅವರಿಂದ ಖರೀದಿ ಮಾಡಿರಬಹುದಾ, ಅಂದರೆ ಮಾರಾಟ ಪ್ರಕ್ರಿಯೆ ಏನಾದರೂ ಆಗಿರುವಂಥ ಸಾಧ್ಯತೆ ಇದೆಯಾ, ಇದೆಲ್ಲವನ್ನು ಕೂಡ ವಿಚಾರಣೆ ನಡೆಸಬೇಕಾಗತ್ತೆ. ಈ ವಿಚಾರಣೆಯ ಮೇಲೆ ಸೋನು ಶ್ರೀನಿವಾಸ್ ಗೌಡ ಭವಿಷ್ಯ ನಿಂತಿದೆ. ಒಟ್ಟಾರೆಯಾಗಿ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ, ಅಂದರೆ 25ನೇ ತಾರೀಕಿನವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಅದಾದ ಬಳಿಕ ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಕೋರ್ಟ್ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ನೀಡುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ನೀಡುತ್ತಾ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಬಾಲಾಪರಾಧ ಕಾಯ್ದೆ ಅಡಿ ಸೋನು ಶ್ರೀನಿವಾಸ್ ಗೌಡ ಇದೀಗ ಬಂಧನಕ್ಕೊಳಪಟ್ಟಿದ್ದಾರೆ. ಸದ್ಯ ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ.
ನಾಳೆ ಬೆಳಗ್ಗೆ ಮತ್ತೊಮ್ಮೆ ಪೊಲೀಸರು ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಸೋನು ಶ್ರೀನಿವಾಸ್ ಗೌಡ ವಿಚಾರಣೆ ನಡೆಸ್ತಾರೆ. ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ ಮಗುವಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಮಗು ಎಲ್ಲಿದೆ? ಮಗುವನ್ನು ಕೂಡ ಇದೀಗ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಅಧಿಕಾರಿಗಳ ಜವಾಬ್ದಾರಿಯಲ್ಲಿ ಅಥವಾ ಅಧಿಕಾರಿಗಳ ಜೊತೆಯಲ್ಲಿ ಆ ಮಗು ಇದೆ. ಆ ಮಗುವನ್ನು ಮುಂದೆ ಏನು ಮಾಡಬೇಕು, ತಂದೆ ತಾಯಿಗೆ ಒಪ್ಪಿಸಬೇಕಾ ಅಥವಾ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದು ಅಧಿಕಾರಿಗಳಿಗೆ ಬಿಟ್ಟಂತಹ ವಿಚಾರ. ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಟ್ಟಾರೆಯಾಗಿ ಇದೀಗ ಸೋನು ಶ್ರೀನಿವಾಸ್ ಗೌಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಆರಂಭದಲ್ಲೇ ಇದು ತುಂಬ ಗಂಭೀರ ಅಂತ ಅನಿಸಿರಲಿಲ್ಲ, ಆದರೆ ಇದೀಗ ಇದು ಗಂಭೀರ ಸ್ವರೂಪವನ್ನು ಪಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೋನು ಶ್ರೀನಿವಾಸ್ ಗೌಡ ಹೇಳ್ತಿರೋದು, ನಾನು ಕಾನೂನು ರೀತಿಯಲ್ಲೇ ಕರ್ಕೊಂಡು ಬಂದೆ, ಅದಕ್ಕೊಂದಷ್ಟು ಟೈಮ್ ತಗೊಳುತ್ತೆ, ಒಂದು 3 ತಿಂಗಳು ಟೈಮ್ ತೆಗೆದುಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ. ಆದರೆ ಬೇಸಿಕ್ ನಿಯಮವನ್ನೇ ಅವರು ಬ್ರೇಕ್ ಮಾಡಿದ್ದಾರೆ. ಅಂದರೆ 25 ವರ್ಷ ಗ್ಯಾಪ್ ಇರಬೇಕು, ಮದುವೆ ಆಗಿರಬೇಕು ಅಂತ ಅದು ಯಾವುದೂ ಕೂಡ ಇಲ್ಲಿ ಪಾಲನೆ ಮಾಡಿಲ್ಲ. ಹೀಗಾಗಿ ಇಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗ್ತಿದೆ ಯಾವುದೇ ನಿಯಮವನ್ನು ಕೂಡ ಅನುಸರಿಸಿಲ್ಲ, ಯಾವುದೇ ನಿಯಮವನ್ನು ಕೂಡ ಫಾಲೋ ಮಾಡಿಲ್ಲ ಅಂತ. ನಮಗೆ ಕಾನೂನು ಗೊತ್ತಿಲ್ಲ, ಇದು ಹಾಗಿತ್ತು ಅಂತ ನಮಗೆ ಅರಿವೇ ಇರಲಿಲ್ಲ ಅಂತ ಹೇಳೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಸಿಗೋದಿಲ್ಲ ಅಥವಾ ಶಿಕ್ಷೆಯಿಂದ ನಾವು ಪಾರಾಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಒಟ್ಟಾರೆಯಾಗಿ ಸೋನು ಶ್ರೀನಿವಾಸ್ ಗೌಡ ಮಾಡಿದ್ದು ತಪ್ಪು ಅಂತ ಪೊಲೀಸ್ ತನಿಖೆಯಲ್ಲಿ ಸಾಬೀತಾದರೆ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ನೋಡೋಣ ಮುಂದೆ ಕೋರ್ಟ್ ಯಾವ ಡಿಸಿಷನ್ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅಂತ. ಒಟ್ಟಾರೆ ಸದ್ಯದ ಅಪ್ಡೇಟ್, ಪೊಲೀಸರು ಬಂಧಿಸಿದ್ರು, ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇದೀಗ ನೀಡಲಾಗಿದೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.